ಆತ್ಮೀಯ ವಿದ್ಯಾರ್ಥಿಗಳೇ, ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ದಿನಾಂಕ 18/1/2025 ನವೋದಯ ಪ್ರವೇಶ ಪರೀಕ್ಷೆ ನಡೆದಿತ್ತು. ಆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಭಾಗಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಾಕ್ಯಾವಳಿಗಳನ್ನ ಕೇಳಿರ್ತಾರ. ಆ ವಾಕ್ಯಾವಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಆದಷ್ಟು ಅಕ್ಯುರೇಟ್ ಆನ್ಸರ್ಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗಾದ್ರೆ ಈ ಒಂದು ಕ್ಲಾಸ್ ಒಳಗ ವಾಕ್ಯಾವಳಿಗೆ ಸಂಬಂಧಪಟ್ಟಂತೆ ವಾಕ್ಯಾವಳಿಗಳನ್ನ ಯಾವ ರೀತಿಯಾಗಿ ಓದ್ಕೋಬೇಕು, ನೆಕ್ಸ್ಟ್ ಆನ್ಸರ್ಗಳನ್ನ ಯಾವ ರೀತಿಯಾಗಿ ಮಾಡಬೇಕು, ಅಂದ್ರೆ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಾಗದೇ ಇದ್ದಾಗ ಆ ವಾಕ್ಯಾವಳಿಯನ್ನ ಯಾವ ರೀತಿಯಾಗಿ ನಾವು ಪುನಃ ಓದಿ ಆ ಕ್ವಶನ್ಗೆ ಆನ್ಸರ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ವಿಷಯವನ್ನ ಈ ಒಂದು ಕ್ಲಾಸ್ ಒಳಗೆ ಹೇಳಲಿಕ್ಕೆ ಬಂದಿದ್ದೀವಿ. ಹಾಗೆ ನೋಡ್ರಿ, ಈ ನವೋದಯ ಪರೀಕ್ಷೆಯಲ್ಲಿ ವಾಕ್ಯಾವಳಿಗಳನ್ನ ಕೊಟ್ಟಿರ್ತಾರ. ಅದರಲ್ಲಿ ಮೊದಲೇದಾಗಿ ವಾಕ್ಯವೃಂದ 1. ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಆ ವಾಕ್ಯಾವಳಿಯನ್ನ ಸರಿಯಾಗಿ ಗಮನವಿಟ್ಟು ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇಲ್ಲದೆ ಕರೆಕ್ಟ್ ಆಗಿ ಓದ್ಕೋಬೇಕು ಮೊದಲೇದಾಗಿ. ಹಾಗೆ ನೋಡ್ರಿ, ಓದ್ತಾ ಹೋಗೋಣ. ಮೊದಲೇ ವಾಕ್ಯವೃಂದ ವಾಕ್ಯಾವಳಿ: ಬಂಗಾರದ ಹದ್ದನ್ನು ಅದರ ಗಾಢ ಕಂದು ಬಣ್ಣದ ಪುಕ್ಕಗಳು ಹಾಗೂ ಬಂಗಾರದ ಗರಿಗಳ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು. ಬೆಳೆದ ಮೇಲೆ ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳ ಹಾಗೆಯೇ ಕಾಣಿಸಿದರೂ ಅವುಗಳಿಗಿಂತ ದೊಡ್ಡದಾಗಿರುತ್ತವೆ. ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಳಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ. ಇದು ಕಡಿದಾದ ಬಂಡೆಗಳಲ್ಲಿ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಬಂಗಾರದ ಹದ್ದು ಅತ್ಯಂತ ಮೇಲೆ ಹಾರುವುದರಲ್ಲಿ ನೈಪುಣ್ಯವನ್ನು ಹೊಂದಿದೆ. ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬಡೆಯುತ್ತಾ ಇದು ಮೇಲೆ ಮೇಲೆ ಹಾರುವುದನ್ನು ನೋಡುವುದೇ ಒಂದು ಸುಂದರ ದೃಶ್ಯ. ಇದು ಹೀಗೆ ತುಂಬಾ ಮೇಲೆ ಮೇಲೆ ಮೇಲೇರಿ ಬಿಸಿ ಗಾಳಿ ಆವರಿಸಿರುವ ಪ್ರದೇಶವನ್ನು ತಲುಪುತ್ತದೆ. ಆ ಬಿಸಿ ಗಾಳಿಯ ಸಹಾಯದಿಂದ ರೆಕ್ಕೆಗಳನ್ನು ಬಡಿಯದೆಯೇ ಅದು ಇನ್ನೂ ಮೇಲೆ ಸಾಗುತ್ತದೆ. ಹಾಗಾದ್ರೆ ಈ ವಾಕ್ಯಾವಳಿಯನ್ನ ಓದ್ಕೊಂಡ್ವಿ, ಹೌದ್ರಿ? ಹಾಗಾದ್ರ ಬಂಗಾರದ ಹದ್ದು ಅಂದ್ರೆ ಈ ಹದ್ದಿನ ವಾಕ್ಯಾವಳಿ ಅಂತ ಹೇಳಿ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಾರ ಅಂತ ಹೇಳಿ ನೋಡ್ಬೇಕು. ಹಾಗಾದ್ರೆ ನೋಡ್ರಿ, ಮೊದಲೇ ಪ್ರಶ್ನೆ: ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು. ಹೌದ್ರಿ, ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು ಅಂತ ಹೇಳಿ ಕ್ವಶನ್ ಐತಿ. ಅದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗ್ತತಿ ಅಂತಂದ್ರ ಆಪ್ಷನ್ ಸಿ ಆಗ್ತತಿ. ಇದು ನೋಡ್ರಿ, ನಮ್ಮ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿ ಏನ ಪರೀಕ್ಷೆಯನ್ನ ಬರೆದಿದಾನಲ್ಲ, ಆ ವಿದ್ಯಾರ್ಥಿ ಹಾಕಿದಂತ ಆನ್ಸರ್ ಆಗಿರ್ತಾವ. ಆದ್ರ ಅಕ್ಯುರೇಟ್ ಆದಂತಹ ಆನ್ಸರ್ಗಳನ್ನ ನಾ ಹೇಳಿರ್ತೇನೆ. ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಇಲ್ಲಿ ಹಾಕಿರ್ತೀನಿ, ಅದನ್ನ ನೀವು ಮೆನ್ಷನ್ ಮಾಡ್ಕೋಬೇಕು. ನೋಡ್ರಿ, ಉತ್ತರ ಗೋಳಾರ್ಧದಲ್ಲಿ, ಯಾವುದು ಅಂತಂದ್ರ ಉತ್ತರ ಗೋಳಾರ್ಧದಲ್ಲಿ. ನೋಡ್ರಿ, ಇಲ್ಲಿ ವ್ಯಾಖ್ಯಾವಳಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಈ ಪಕ್ಷಿಗಳು ಏನಾಗಿರ್ತಾವು ಅಂತಂದ್ರ ಉತ್ತರ ಗೋಳಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸ್ತಾವು ಅಂತ ಹೇಳಿ ಇಲ್ಲೈತಿ. ಅದನ್ನೇ ಏನ್ ಮಾಡಿದಾರಪ್ಪ ಅಂತಂದ್ರ ಇಲ್ಲಿ ಕ್ವಶನ್ ಅನ್ನ ಕೇಳಿದಾರ. ಯಾವುದು? ಉತ್ತರ ಗೋಳಾರ್ಧದಲ್ಲಿ ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು ಎಲ್ಲಿ ಅಂತಂದ್ರ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತಾವ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಿ ಏನಾಗ್ತೈತ್ರಿ? ತಪ್ಪಾಗಿರ್ತೈತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತ ನೋಡ್ರಿ: ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ಡ್ಯಾಶ್. ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನ ಹೊಂದಿರುವುದು ತನ್ನ ಡ್ಯಾಶ್ ಅಂತ ಹೇಳಿ ಕೇಳಿದಾರ. ಅಂದ್ರ ಈ ಬಂಗಾರದ ಹೆಣ್ಣು ಹದ್ದು ಗಂಡು ಹದ್ದುವಿಗಿಂತ ಯಾವ ರೀತಿಯಾಗಿಂತ ಭಿನ್ನತೆಯನ್ನ ಹೊಂದಿದೆ ಅಂತಂದ್ರ ಇಲ್ಲಿ ನೋಡ್ರಿ, ದೊಡ್ಡ ಆಕಾರದಿಂದ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಏನಾಗಿರ್ತೈತ್ರಿ? ದೊಡ್ಡ ಆಕಾರದಿಂದ ಹೆಣ್ಣು ಹದ್ದು, ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ: ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ ಅಂತ ಹೇಳಿ ಕೇಳಿದಾರ. ಬಟ್ ನೀವೇನಾದ್ರೂ ಈ ವ್ಯಾಖ್ಯಾವಳಿಯನ್ನ ನೋಡಿದ್ರ, ಈ ವ್ಯಾಖ್ಯಾವಳಿಯನ್ನ ಗಮನವಿಟ್ಟು ಓದಿದ್ರಿ ಅಂತಂದ್ರ ಆ ಕ್ವಶನ್ಗೆ ಸರಿಯಾದಂತಹ ಆನ್ಸರು ಆ ಆಪ್ಷನ್ ಒಳಗೆ ನಮಗ ಕಂಡು ಬರುವುದಿಲ್ಲ. ನಾವೇನಾದ್ರೂ ಇಂಗ್ಲಿಷ್ ವರ್ಷನ್ ಅನ್ನ ತೆಗೆದುಕೊಂಡಿದ್ವಿ ಅಂತಂದ್ರ ಆ ಇಂಗ್ಲಿಷ್ ವರ್ಷನ್ ಅಲ್ಲಿ ಕರೆಕ್ಟ್ ಆದಂತಹ ಆನ್ಸರ್ ಅನ್ನ ಮೆನ್ಷನ್ ಮಾಡಿದಾರ. ಬಟ್ ಇದು ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ನಲ್ಲಿ ಯಾವುದೇ ರೀತಿಯಾದಂತಹ, ನೋಡ್ರಿ ಇಲ್ಲಿ ವ್ಯಾಖ್ಯಾವಳಿಗಳು ಕೊಟ್ಬಿಟ್ಟಿದ್ದಾರೆ ಅವರು. ಇದು ಕಡಿದಾದ ಬಂಡೆಗಳಲ್ಲಿ ತನ್ನ ಗೂಡನ್ನ ಕಟ್ಟಿಕೊಳ್ಳುತ್ತದೆ ಅಂತ ಹೇಳಿ ಕೊಟ್ಟಿದಾರ. ಬಟ್ ಯಾವುದೇ ರೀತಿಯಾದಂತಹ ಈ ಆಪ್ಷನ್ ಅನ್ನ ಅಲ್ಲಿ ಕೊಟ್ಟಿಲ್ಲ. ನಾವು ಅಬ್ಸರ್ವ್ ಮಾಡ್ಬೇಕು, ಆ ಆಪ್ಷನ್ ಅನ್ನ ಏನ್ ಮಾಡಿಲ್ರಿ, ಇಲ್ಲಿ ಕೊಟ್ಟಿಲ್ಲ. ಬಟ್ ಇಂಗ್ಲಿಷ್ ವರ್ಷನ್ ಅನ್ನ ನಾವು ಗಮನಿಸಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗ್ತತಿ ಅಂತಂದ್ರ ಬೃಹತ್ ಅಂದ್ರೆ ಎತ್ತರವಾದಂತಹ ಪ್ರದೇಶಗಳಲ್ಲಿ ಏನ್ ಮಾಡ್ತತಿ ಈ ಒಂದು ಪಕ್ಷಿಯು ತನ್ನ ಗೂಡನ್ನ ಕಟ್ತತಿ ಅಂತ ಹೇಳಿ ನೋಡ್ಬೋದು.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಂಭೀರ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದಾರೆ. ಗಂಭೀರ ಪದದ ಸಮಾನಾರ್ಥಕ ಪದ ಯಾವುದು ಅಂತಂದ್ರ ನೋಡ್ರಿ, ಬಂಗಾರ ಆಗೋದಿಲ್ಲ, ವಿನಮ್ರ ಆಗೋದಿಲ್ಲ. ಹೌದ್ರಿ, ವಿನಮ್ರ ಅಂತಂದ್ರ ತಲೆಬಾಯಿ ನಡೆಯೋದಾಗಿರ್ಬೋದು, ಸಭ್ಯ ಇದು ಆಗೋದಿಲ್ಲ. ಇದಕ್ಕ ನೀವು ಏನಾದ್ರೂ ಇದನ್ನು ಕೂಡ ಇಂಗ್ಲಿಷ್ ವರ್ಷನ್ ನೋಡಿದಾಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತತಿ, ಭವ್ಯ ಅಂತ ಹೇಳಿ ಆಗ್ತತಿ. ಬಟ್ ಗಂಭೀರ ಅನ್ನುವಂತಹ ಸಮಾನಾರ್ಥಕ ಪದ ಅಂತ ಬಂದಾಗ ಗಂಭೀರಕ್ಕೂ ಭವ್ಯಕ್ಕೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ ಅಂತ ಕೂಡ ನೋಡ್ಬೋದು. ಬಟ್ ಅಲ್ಲಿ ಅವರು ಅಫಿಸಿಯಲ್ ಕೀ ಆನ್ಸರ್ ಅನ್ನ ಬಿಟ್ಟಾಗ ಯಾವ ರೀತಿಯಾಗಿ ಯಾವ ಒಂದು ಥೀಮ್ ಇಟ್ಕೊಂಡು ಈ ಕ್ವಶನ್ ಅನ್ನ ತೆಗೆದಾರ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು ಅಂತ ಕೇಳಿದರು. ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಅಂದ್ರೆ ನಾವು ಕ್ವಶನ್ ಅನ್ನ ಓದುವಾಗ ಗಮನಿಸಬೇಕಾದಂತಹ ಅಂಶ ನೋಡ್ರಿ, ವಿರುದ್ಧ ಅಂತ ಕೇಳಿದಾರೋ ವಿರುದ್ಧ ಅಲ್ಲ ಅಂತ ಹೇಳಿ ಕೇಳಿದಾರೋ. ಅಂದ್ರೆ ಪ್ರತಿ ಪ್ರಶ್ನೆಯನ್ನ ಓದುವಾಗ ಆ ಪ್ರಶ್ನೆಯನ್ನ ಮೊದಲಿನಿಂದ ಕೊನೆಯವರೆಗೂ ಸರಿಯಾಗಿ ಓದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತೈತಿ. ನಾವೇನಾದ್ರೂ ಗಡಿಬಿಡಿ ಒಳಗ ಸುಮ್ನೆ ಒಂದೆರಡು ಶಬ್ದ ಓದಿ ಅದಕ್ಕೆ ಆನ್ಸರ್ ಹಾಕಿದ್ವಿ ಅಂತಂದ್ರ ಆನ್ಸರ್ ತಪ್ಪಾಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಅದಕ್ಕೋಸ್ಕರ ಒಂದು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೊನೆಯವರೆಗೂ ಕೂಡ ಓದಬೇಕು. ಅಲ್ಲಿ ಏನ್ ಕ್ವಶನ್ ಕೇಳಿದಾರ ಅನ್ನೋದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ವಿರುದ್ಧವಲ್ಲದ ಪದವನ್ನ ಕೇಳಿದಾರ. ಆದ್ರೆ ವಿಶಾಲ ಪದಕ್ಕೆ ನಾವು ಚಿಕ್ಕ ಅನ್ನೋದು ವಿರುದ್ಧ ಆಗ್ತೈತ್ರಿ, ಗಿಡ್ಡ ಅನ್ನೋದು ವಿರುದ್ಧ ಆಗ್ತೈತಿ, ಭಾರ ರಹಿತ ಅನ್ನೋದು ಕೂಡ ವಿರುದ್ಧ ಪದ. ವಿರುದ್ಧವಲ್ಲದ ಪದ ಅಂತಂದ್ರ ವಿಶಾಲ ಅಂದ್ರೂ ಒಂದ, ವಿಸ್ತೃತ ಅಂದ್ರೂ ಕೂಡ ಒಂದ. ಅಂದ್ರೆ ನಾವೇನ್ ತಿಳ್ಕೊಬೇಕಿಲ್ಲ, ಆನ್ಸರ್ ಯಾವ್ದಾಗ್ತತಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇದು ವಾಕ್ಯ ವೃಂದ ಒಂದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ವು. ಇನ್ ನೆಕ್ಸ್ಟ್ ನೋಡ್ರಿ, ವಾಕ್ಯ ವೃಂದ 2. ಹಾಗಾದ್ರೆ ಈ ವಾಕ್ಯಾವಳಿಗಳನ್ನ ಬಿಡಿಸುವಾಗ ನಾವು ಒಂದ್ ವೇಳೆ ಅಲ್ಲಿರುವಂತಹ ಆಪ್ಷನ್ಸ್ ಗಳನ್ನ ಅಥವಾ ಈ ವಾಕ್ಯಾವಳಿಯಲ್ಲಿ ಬಂದಿರುವಂತಹ ಆಪ್ಷನ್ಸ್ ಗಳನ್ನ ಅಲ್ಲಿ ಕೊಡದೇ ಇದ್ದಾಗ ನಾವೇನ್ ಮಾಡ್ಬೇಕು, ಮೊದಲು ಇದನ್ನ ಕರೆಕ್ಟ್ ಆಗಿ ಓದಿ ಇದ್ರೊಳಗೆ ಏನ್ ಥೀಮ್ ಐತಿ, ಏನ್ ಅಂಶಗಳು ಅಡಗಿದಾವ ಅವುಗಳ ಆಧಾರದ ಮೇಲೆ ಯಾವ ಆಪ್ಷನ್ ಸಮೀಪದ ಆನ್ಸರ್ ಆಗಿರ್ತತೋ, ಸಮೀಪದ ಉತ್ತರ ಆಗಿರ್ತತೋ ಅದನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಬೇಕಾಗ್ತತಿ. ಹಾಗಾದ್ರೆ ನೋಡ್ರಿ, ವಾಕ್ಯ ವೃಂದ 2. ಹಾಗಾದ್ರೆ ಇದ್ರೊಳಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಲ್ಲಾ ಜೇಡಗಳು ಬಲೆ ಹೆಣೆಯುತ್ತವೆ. ಈ ಬಲೆಗಳು ಜೇಡಗಳಿಗೆ 3 ರೀತಿಯಲ್ಲಿ ಸಹಾಯಕವಾಗುತ್ತವೆ. ಇವು ಜೇಡಗಳ ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಅಪಾಯದಿಂದ ರಕ್ಷಣೆಯನ್ನು ಒದಗಿಸುತ್ತವೆ ಮತ್ತು ಆಹಾರವನ್ನು ಹಿಡಿದುಕೊಳ್ಳಲು ನೆರವಾಗುತ್ತವೆ. ಬಹುಪಾಲು ಜೇಡಗಳು ಗಾಢ ಕಂದು, ಬೂದು ಅಥವಾ ಕಪ್ಪು ಬಣ್ಣದಲ್ಲಿರುತ್ತವೆ. ಆದರೆ ಅವುಗಳ ಬಲೆಗಳು ಬಿಳಿ ಅಥವಾ ಮಸುಕು ಬಣ್ಣದಲ್ಲಿರುತ್ತವೆ. ಜೇಡ ತನ್ನ ಬಲೆಯೊಳಗೆ ಬಚ್ಚಿಟ್ಟುಕೊಂಡಿರುತ್ತದೆ. ಅದು ಅಲ್ಲಿಂದ ಯಾವುದನ್ನಾಗಲಿ ನೋಡುವುದು ಕಷ್ಟ. ಬಲೆಯು ಜೇಡ ತನ್ನ ಆಹಾರವನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಜೇಡದ ಬಲೆಯು ಅಂಟಾಗಿರುತ್ತದೆ. ಕೀಟಗಳು ಬಲೆಯ ಬಳಿ ಹಾರಾಡುವಾಗ ಅದಕ್ಕೆ ಅಂಟಿಕೊಳ್ಳುತ್ತವೆ. ಅಲ್ಲಿಂದ ಬಿಡಿಸಿಕೊಳ್ಳಲು ಅವು ಹವಣಿಸುತ್ತವೆಯಾದರೂ ಅವುಗಳಿಂದ ಅದು ಸಾಧ್ಯವಾಗುವುದಿಲ್ಲ. ಅವು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಸಿಲುಕಿಕೊಂಡ ಕೀಟವು ಹೊರಬರಲು ಹವಣಿಸುವಾಗ ಬಲೆಯು ಅಲುಗಾಡುತ್ತದೆ. ಇದರಿಂದ ಬಲೆಯೊಳಗೆ ಕೀಟ ಸಿಲುಕಿಕೊಂಡಿರುವುದನ್ನು ಜೇಡ ಗ್ರಹಿಸುತ್ತಿದೆ. ಹೀಗಾಗಿ ಬಲೆಗಳ ನೆರವಿಲ್ಲದೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ. ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶವಾಗಿರುತ್ತದೆ. ಹಾಗಾದ್ರ ಇಲ್ಲಿ ಜೇಡಗಳ ಬಗ್ಗೆ, ಜೇಡ ಯಾವ ರೀತಿಯಾಗಿರ್ತತಿ, ಜೇಡ ಯಾವ ರೀತಿಯಾಗಿ ಬಲೆಯನ್ನ ಹೆಣ್ಕೋತೈತಿ, ನೆಕ್ಸ್ಟ್ ಜೇಡದ ಪ್ರಮುಖ ಲಕ್ಷಣಗಳ ಬಗ್ಗೆ, ಅದು ಯಾವ ರೀತಿಯಾಗಿ ಆಹಾರವನ್ನ ಸಂಗ್ರಹಿಸ್ತತಿ, ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತತಿ ಅನ್ನೋದನ್ನ ಈ ಒಂದು ವಾಕ್ಯಾವಳಿ ಒಳಗ ಕೊಟ್ಟಿದ್ದಾರೆ. ಹಾಗೆ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಯಾವ ರೀತಿಯಾಗಿದಾವು. ಹಾಗೆ ನೋಡ್ರಿ, ಫಸ್ಟ್ ಕ್ವಶನ್, ಈ ವಾಕ್ಯ ವೃಂದವು ಡ್ಯಾಶ್ಗೆ ಸಂಬಂಧಿಸಿದ್ದು. ಈ ವಾಕ್ಯ ವೃಂದವು ಡ್ಯಾಶ್ಗೆ ಸಂಬಂಧಿಸಿದ್ದು ಅಂತಂದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗಿರ್ತತಿ ಅಂತಂದ್ರ ಜೇಡಗಳ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಆಗಿರ್ತದೆ. ಹಾಗಾದ್ರ ಜೇಡಗಳ ಸ್ವಭಾವ ಅಂತ ಬಂದಾಗ ಅದು ಯಾವ ರೀತಿಯಾಗಿ ಬಲೆಗಳನ್ನ ಹೆಣಿತೈತಿ, ಯಾವ ರೀತಿಯಾಗಿ ಕೀಟಗಳನ್ನ ಆಕರ್ಷಣೆ ಮಾಡ್ತತಿ, ಯಾವ ರೀತಿಯಾದಂತಹ ಅನುಭವವನ್ನ ಅದು ವ್ಯಕ್ತಪಡಿಸತಿ ಅನ್ನೋದನ್ನ ಈ ಒಂದು ವಾಕ್ಯಾವಳಿಯೊಳಗೆ ಕೊಟ್ಟಿದಾರ. ಅಂದ್ರೆ ಜೇಡಗಳ ಸ್ವಭಾವಕ್ಕೆ ಈ ಒಂದು ವಾಕ್ಯ ವೃಂದವು ಸಂಬಂಧಿಸಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ. ನೋಡ್ರಿ, ಅದಕ್ಕೆ ಹೇಳುದು ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ಕರೆಕ್ಟ್ ಆಗಿ ಓದಬೇಕು. ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ
ಯಾವುದು ನಿಜವಲ್ಲ ಅಂತ ಹೇಳಿ ಕೇಳಿದಾರ. ನೋಡ್ರಿ ಫಸ್ಟ್ ಆಪ್ಷನ್, ಅವು ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಅವು ಆಹಾರವನ್ನು ಹಿಡಿದುಕೊಳ್ಳುತ್ತವೆ, ಅವು ನೀರನ್ನು ಕಂಡು ಹಿಡಿಯುತ್ತವೆ, ಅವು ಶತ್ರುಗಳಿಂದ ರಕ್ಷಣೆಯನ್ನ ನೀಡುತ್ತವೆ. ನೋಡ್ರಿ ಈ ಆಪ್ಷನ್ಸ್ ಗಳನ್ನ ನೋಡಿದಾಗ ನಮಗೇನ್ ಅನಿಸ್ತತಿ ಅಂತಂದ್ರ, ನೋಡ್ರಿ ಮೊಟ್ಟೆಗಳನ್ನ ಹಿಡಿದಿಟ್ಕೊಳ್ತಾವ, ಆಹಾರವನ್ನ ಹಿಡಿದಿಟ್ಕೊಳ್ತಾವ, ಜೇಡರ ಬಲೆ ಅಂತ ಬಂದಾಗ ಅದು ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತತಿ. ಬಟ್ ಎಲ್ಲೂ ಕೂಡ ಈ ವಾಕ್ಯಾವಳಿ ಒಳಗ ನೀರನ್ನ ಸಂಗ್ರಹಿಸ್ತತಿ ಅಥವಾ ನೀರನ್ನ ಕಂಡು ಹಿಡಿತೈತಿ ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರ ಅವು ನೀರನ್ನು ಕಂಡು ಹಿಡಿಯುತ್ತವೆ. ಅಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆರೆ ಸಿಕ್ಕು ಪದದ ಸಮಾನ ಪದ ಯಾವುದು ಅಂತ ಕೇಳಿದಾರ. ಸೆರೆ ಸಿಕ್ಕು ಪದದ ಸಮಾನ ಪದ ಸಿಲುಕು, ಸಿಕ್ಕಾಕಿಕೊಳ್ಳುವುದು ಅಂತ ಹೇಳಿ ನಾವು ಹೇಳ್ಬೋದು. ಸೆರೆ ಸಿಕ್ಕು ಅನ್ನುವಂತಹ ಪದದ ಸಮಾನ ಪದ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ ಅಂತ ಹೇಳಿ ಕೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಅನುಭವಿಸುವ ಮೂಲಕ. ಆ ವಾಕ್ಯಾವಳಿಯನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮಗೆ ಗೊತ್ತಾಗ್ತತಿ. ಅಲ್ಲಿ ನಿಮಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅನುಭವಿಸುವ ಮೂಲಕ ಅದು ಗ್ರಹಿಸುತ್ತದೆ ಅಂತ ಹೇಳಿ, ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ವಾಕ್ಯಾವಳಿಯನ್ನ ನಾವು ಓದ್ಕೊಂಡು ಅರ್ಥ ಮಾಡಿಕೊಂಡು ಆ ಆಪ್ಷನ್ಗಳಲ್ಲಿ ಯಾವುದು ಸರಿ ಆಗ್ತದೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ ಅಂತ ಹೇಳಿ ಕೇಳಿದ್ದಾರೆ. ಅಸ್ತಿತ್ವ ಅಂತಂದ್ರ ಇರೋದು, ಜೀವಂತವಾಗಿರುವುದು, ಅಸ್ತಿತ್ವವಾಗಿರುವುದು ಅಂತ ಹೇಳಿ ನಾವು ಹೇಳ್ಬೋದು. ಅಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಅದು ಎರಡನೇ ವಾಕ್ಯ ವೃಂದ ಆಗಿತ್ತು. ಇನ್ನ ಮೂರನೇ ವಾಕ್ಯ ವೃಂದ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೋಬೋಟ್ ಒಂದು ವಿಶೇಷ ಯಂತ್ರವಾಗಿದೆ. ಅದು ಕಂಪ್ಯೂಟರ್ನ ನಿರ್ದೇಶನದ ಮೇರೆಗೆ ಚಲಿಸುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತದೆ. ಅದು ಒಂದು ಯಂತ್ರವಾಗಿರುವುದರಿಂದ ಅದು ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅದು ಆಯಾಸಗೊಳ್ಳುವುದಿಲ್ಲ. ಅದು ಯಾವಾಗಲೂ ದೂರುವುದಿಲ್ಲ. ರೋಬೋಟ್ಗಳು ನಮ್ಮ ಸುತ್ತಮುತ್ತಲುಗಳಲ್ಲೂ ಇವೆ. ಕೆಲವು ರೋಬೋಟ್ಗಳು ಉಪಕರಣಗಳನ್ನು ನಿರ್ಮಿಸುತ್ತದೆ. ಉದಾಹರಣೆಗೆ ರೋಬೋಟ್ಗಳು ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಕೆಲವು ರೋಬೋಟ್ಗಳು ಅಪಾಯಕಾರಿ ಸ್ಥಳಗಳ ಸಂಶೋಧನೆಗಳಲ್ಲಿ ನೆರವಾಗುತ್ತವೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರ ಜ್ವಾಲಾಮುಖಿಗಳು. ಕೆಲವು ರೋಬೋಟ್ಗಳು ಮನೆಗಳ ಶುದ್ಧೀಕರಣದಲ್ಲಿ ನೆರವಾಗುತ್ತವೆ. ಕೆಲವು ರೋಬೋಟ್ಗಳು ಶಬ್ದಗಳನ್ನು ಗ್ರಹಿಸಲು ನೆರವಾಗುತ್ತವೆ. ಅವು ಟೆಲಿಫೋನ್ ಕಾಲ್ಗಳಿಗೆ ಉತ್ತರಿಸಲು ಸಹಾಯಕವಾಗಿರುತ್ತವೆ. ಕೆಲವು ರೋಬೋಟ್ಗಳು ನೋಡಲು ಮನುಷ್ಯರಂತೆಯೇ ಇರುತ್ತವೆ. ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆಯೇ ಕಾಣಿಸುತ್ತವೆ. ಅಂದ್ರೆ ರೋಬೋಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ವಾಕ್ಯ ವೃಂದ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿಯಾಗಿದಾವ ನೋಡ್ರಿ. ನೋಡ್ರಿ ಪ್ರಶ್ನೆ, ಆಯಾಸ ಎಂಬುದರ ಸಮಾನಾರ್ಥಕ ಪದ ಯಾವುದು ಅಥವಾ ಸಮಾನಾರ್ಥಕ ಶಬ್ದ ಯಾವುದು ಅಂತ ಹೇಳಿ ಕೇಳಿದಾರ. ಅದು ಯಾವುದು ಅಂತಂದ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಸುಸ್ತು. ಹೌದ್ರಿ, ಆಯಾಸ ಪದದ ಸಮಾನಾರ್ಥಕ ಪದ ಯಾವುದು? ಸುಸ್ತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಏಕೆಂದರೆ ಅವು ಯಂತ್ರಗಳಾಗಿದಾವು. ರೋಬೋಟ್ಗಳು ತಪ್ಪುಗಳನ್ನ ಮಾಡುವುದಿಲ್ಲ, ಯಾಕಪ್ಪ ಅಂತಂದ್ರ ಅವು ಯಂತ್ರಗಳಾಗಿದಾವು. ನೆಕ್ಸ್ಟ್ ಅವು ಆಯಾಸಗೊಳ್ಳುವುದಿಲ್ಲ, ಅವು ದೂರುವುದಿಲ್ಲ ಅಂತ ಹೇಳಿ ನಾವು ನೋಡಿದೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಕ್ಯ ವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ ಅಂತ ಕೇಳಿದಾರೆ. ಹಾಗಾದ್ರ ಇಲ್ಲಿ ರೋಬೋಟ್ಗಳು ಯಾವ್ಯಾವ ಕೆಲಸ ಮಾಡ್ತತಿ ಅಂತ ಹೇಳಿ ನಿಮಗೆ ಆಲ್ರೆಡಿ ವಾಕ್ಯ ವೃಂದದೊಳಗೆ ಕೊಟ್ಟಿದ್ದಾರೆ. ಬಟ್ ಯಾವ ಕೆಲಸವನ್ನ ಮಾಡೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಆಪ್ಷನ್ ಒಳಗ ತೆಗಿಬೇಕು. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ ಮನೆಯನ್ನ ಶುದ್ಧೀಕರಿಸಲು, ಆಪ್ಷನ್ ಬಿ ಟೆಲಿಫೋನ್ ಕರೆಗಳಿಗೆ ಉತ್ತರಿಸಲು, ಆಪ್ಷನ್ ಸಿ ಕಾರುಗಳ ನಿರ್ಮಾಣದಲ್ಲಿ. ಹಾಗಾದ್ರೆ ಈ ಮೂರು ಆಪ್ಷನ್ಗಳು ಏನಾಗಿದಾವು ಅಂತಂದ್ರೆ ರೋಬೋಟ್ಗಳು ನಿರ್ವಹಿಸುವಂತಹ ಕಾರ್ಯಗಳಾಗಿದಾವು. ಬಟ್ ಅವ್ರು ಏನ್ ಕೇಳಿದಾರ ಅಂತಂದ್ರ ರೋಬೋಟ್ಗಳು ಯಾವ ಕೆಲಸವನ್ನ ಮಾಡುವುದಿಲ್ಲ ಅಂತ ಹೇಳಿ ಕೇಳಿದಾರ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮಕ್ಕಳಿಗೆ ಬೋಧನೆ ಮಾಡಲು ರೋಬೋಟ್ಗಳು ಕಾರ್ಯನಿರ್ವಹಿಸುವುದಿಲ್ಲ ಅಥವಾ ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಎಂಬ ಶಬ್ದದ ವಿರುದ್ಧಾರ್ಥಕ ಶಬ್ದವಾಗಿದೆ? ಅಂದ್ರೆ ಅಪಾಯಕಾರಿ ಅನ್ನುವಂತಹ ಶಬ್ದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದ್ರ ಸುರಕ್ಷಿತ. ಹೌದ್ರಿ, ಅಪಾಯಕಾರಿ ಪದದ ವಿರುದ್ಧ ಪದ ಯಾವುದಾಗಿರ್ತೈತಿ? ಸುರಕ್ಷಿತ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ? ಹೌದ್ರಿ, ಸಂಬಂಧಿಸಿದಂತೆ ನಿಜವಲ್ಲ ಅಂತ ಹೇಳಿ ಕೇಳಿದಾರ.
ಆಪ್ಷನ್ ಎ, ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆ ಇವೆ. ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ. ರೋಬೋಟ್ಗಳು ಬಹು ಉಪಯುಕ್ತವಾದವು. ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುತ್ತವೆ. ನೀವೇನಾದ್ರೂ ಕರೆಕ್ಟ್ ಆಗಿ ಪ್ಯಾರಾಗ್ರಾಫ್ ಅನ್ನ ಅಥವಾ ವಾಕ್ಯ ವೃಂದವನ್ನ ಓದಿದ್ರಿ ಅಂತಂದ್ರ ನೀವು ಸರಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಅಲ್ಲಿ ಕೊನೆಯದಾಗಿ ಕೊಟ್ಟಿದ್ದಾನ್ರಿ, ಕೆಲವು ರೋಬೋಟ್ಗಳು ಮಾತ್ರ ಮನುಷ್ಯರಂತೆ ಇರ್ತಾವ, ಬಹುಪಾಲು ರೋಬೋಟ್ಗಳು ಯಂತ್ರಗಳಂತೆ ಇರ್ತಾವ. ಅದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗ್ತತಿ ಅಂತಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅಂದ್ರೆ ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುವುದಿಲ್ಲ, ಕೆಲವು ರೋಬೋಟ್ಗಳು ಮಾತ್ರ ನೋಡಲು ಏನಾಗಿರ್ತಾವು, ಮನುಷ್ಯರಂತೆ ಇರ್ತಾವು ಅಂತ ಹೇಳಿ ನೋಡ್ಬೋದು. ಹೌದ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ವಾಕ್ಯ ವೃಂದ 4ನೇದು ನೋಡ್ರಿ. ಇದ್ರೊಳಗೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರ, ಮಾನವ ನಿರ್ಮಿತ ವಸ್ತುಗಳಲ್ಲಿ ದೀರ್ಘಕಾಲ ಉಳಿಯುವಂತಹ ಪುಸ್ತಕಗಳು. ದೇವಾಲಯಗಳು ನಾಶವಾಗಬಹುದು, ಚಿತ್ರಗಳು ಮತ್ತು ಶಿಲ್ಪಗಳು ಹಾಳಾಗಬಹುದು, ಆದರೆ ಪುಸ್ತಕಗಳು ಮಾತ್ರ ದೀರ್ಘಕಾಲ ಇರುತ್ತವೆ. ಕೃತಿಕಾರನ ಮನಸ್ಸಿನಲ್ಲಿ ಮೂಡುವ ಹೊಸ ಚಿಂತನೆಗಳು ಎಂದಿಗೂ ಹಾಳಾಗದೆ ಪುಸ್ತಕಗಳಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತವೆ. ಈ ಚಿಂತನೆಗಳು ಮುದ್ರಿತ ಹಾಳೆಗಳ ಮೂಲಕ ಮಾತನಾಡುತ್ತವೆ. ಕಾಲಮಹಿಮೆ ಏನೆಂದರೆ ಸದ್ಯಕ್ಕೆ ಅನುಚಿತವೆನಿಸುವ ವಸ್ತುಗಳೆಲ್ಲ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತವೆ. ಸಾಹಿತ್ಯದಲ್ಲಿ ಒಳ್ಳೆಯದಲ್ಲದ ಯಾವುದೂ ತುಂಬ ದಿನ ಉಳಿಯುವುದಿಲ್ಲ. ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತವೆ. ಜಗತ್ತು ಪುಸ್ತಕಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅಂದ್ರೆ ಪುಸ್ತಕಗಳ ಮಹತ್ವವನ್ನ, ಒಂದು ಹೊಸ ಚಿಂತನೆಗಳು ಯಾವ ರೀತಿಯಾಗಿ ಹಾಳಾಗದೆ ಪುಸ್ತಕಗಳಲ್ಲಿ ಮುದ್ರಿತವಾಗಿರ್ತಾವ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ವಾಕ್ಯಾವಳಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿಯಾಗಿದಾವ ನೋಡ್ರಿ. ಮೊದಲನೇ ಪ್ರಶ್ನೆ, ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಉಪಯುಕ್ತವಾದ ಸೃಷ್ಟಿ. ಅಂದ್ರ ಪುಸ್ತಕಗಳಿಂದ ಯಾವತ್ತೂ ಕೂಡ ನಮಗೆ ಹಾನಿ ಆಗುವುದಿಲ್ಲ. ಪುಸ್ತಕಗಳು ಏನಾಗಿದಾವು ಅಂತಂದ್ರ ನಮ್ಗೆ ಉಪಯುಕ್ತವಾದಂತಹ ಮಾಹಿತಿಯ ಕನಸುಗಳನ್ನ ಒಳಗೊಂಡಂತಹ ಒಂದು ಸಂಗ್ರಹಗಳಾಗಿರ್ತಾವ. ಅದಕ್ಕೋಸ್ಕರ ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಏನಾಗಿರ್ತಾವಪ್ಪ ಅಂತಂದ್ರ ಅತ್ಯಂತ ಉಪಯುಕ್ತವಾದಂತಹ ಸೃಷ್ಟಿಯಾಗಿದಾವ. ನೋಡ್ರಿ ನೆಕ್ಸ್ಟ್ ಕ್ವಶನ್, ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ. ಕಾರಣ ಅವುಗಳಲ್ಲಿ ಏನಾಗಿರ್ತಾವು ಅಂತಂದ್ರ ಕೃತಿಕಾರನ ಮನಸ್ಸು, ಅಂದ್ರ ಕೃತಿಕಾರನ ಚಿಂತನೆಗಳು ಅವುಗಳಲ್ಲಿ ಅಡಕವಾಗಿರ್ತಾವು ಅಂತ ಹೇಳಿ ನಾವು ನೋಡ್ಬೋದು. ಮಹತ್ವಪೂರ್ಣವಾದಂತಹ ವಿಚಾರಗಳು ಕೂಡ ಇರ್ತಾವ. ಬಟ್ ಸರಿಯಾದಂತಹ ಉತ್ತರ, ಸಮೀಪದ ಉತ್ತರವನ್ನ ತೆಗೆದುಕೊಂಡಾಗ ಕೃತಿಕಾರನ ಮನಸ್ಸು, ಅಂದ್ರೆ ಕೃತಿಕಾರನಲ್ಲಿ ಅಡಗಿರುವಂತಹ ಹೊಸ ಹೊಸ ಚಿಂತನೆಗಳು ಅದರಲ್ಲಿ ವ್ಯಕ್ತವಾಗ್ತಾವ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಅನುಚಿತ ಅಂತಂದ್ರ ಅನುಪಯುಕ್ತ. ಹೌದ್ರಿ, ಉಪಯುಕ್ತ ಅಲ್ಲದ್ದು, ಉಪಯೋಗ ಇಲ್ಲದ್ದು ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ ಏಕೆಂದರೆ, ಹೌದ್ರಿ, ಅದು ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ. ನೀವು ಇಂಗ್ಲಿಷ್ ವರ್ಷನ್ ಅನ್ನ ನೋಡಿದಾಗ ಅಲ್ಲೇನಾಗ್ತತಿ, ಹಂತಗಳು ಅಂತ ಹೇಳಿ ಕೊಟ್ಟಿದಾರ. ಬಟ್ ಇದನ್ನ ನಾವೇನ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಅಂದ್ರೆ ನೇರೆಸ್ಟ್ ಆನ್ಸರ್ ಅನ್ನ ನಾವು ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳಿ ನೋಡ್ಬೋದು. ಹೌದ್ರಿ, ಏನಪ್ಪಾ ಅಂತಂದ್ರ ಇದು ನೆಕ್ಸ್ಟ್ ನೋಡ್ರಿ, ಕೊನೆಯ ಪ್ರಶ್ನೆ, ಈ ವಾಕ್ಯ ವೃಂದದಲ್ಲಿರುವ ನಾಶವಾಗು ಎಂಬ ಪದದ ಅರ್ಥ. ನಾಶವಾಗು ಅಂತಂದ್ರ ಹಾಳಾಗು, ನಶಿಸಿ ಹೋಗು ಅಂತ ಹೇಳಿ ನಾವು ನೋಡ್ಬೋದು. ಸಮಾನಾರ್ಥಕ ಪದ ಅಥವಾ ಪ್ರಯೋಗದ ಅರ್ಥ ಯಾವುದು ಅಂತಂದ್ರ ಹಾಳಾಗು ಅನ್ನೋದು ಸರಿಯಾದಂತಹ ಉತ್ತರ ಆಗ್ತತಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಹೌದಾ ವಿದ್ಯಾರ್ಥಿಗಳೇ, ಇದು ಏನಾಗಿತ್ತಪ್ಪ ಅಂತಂದ್ರ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ವಾಕ್ಯಾವಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದಾವ. ಆದಷ್ಟು ಸರಿಯಾದ ಉತ್ತರಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದೇವಿ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.